Now I request Nilkantrao Mulgeji for the few words. Nilkantrao Mulgeji. ಈ ಸುಂದರ ಸಂಜೆಯ ನಮಸ್ಕಾರಗಳು. 12ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಸಂಭ್ರಮ ಒಂದು ಕಾರ್ಯಕ್ರಮ ಇವತ್ತು ಸೇಬಿಕಲ್ಲಲ್ಲಿ ಜ್ಞಾನಸಾಗರ ವಿದ್ಯಾಪೀಠ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ ಸಹೋದರಿ ಹಾಗೂ ಮಹಾನಗರ ಪಾಲಿಕೆ ಮಹಾಪೌರರಾದ ಶ್ರೀಮತಿ ವರ್ಷಾ ರಾಜೀವ್ ಜಾನೆ ಅವರು ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಕ್ಕನವರಾದ ಶ್ರೀಮತಿ ನಳಿನಿ ಮಾಗಾಂವ್ಕರ್ ಅವರು ಹಾಗೂ ಇನ್ನೊಬ್ಬ ಅಕ್ಕನವರಾದ ಶ್ರೀಮತಿ ಶರಣಮ್ಮ ದೇಸಾಯಿ ಅವರು ಹಾಗೂ ವೇದಿಕೆ ಮೇಲಂತ ಇನ್ನೊಬ್ಬರು ಮುಖ್ಯ ಅತಿಥಿಗಳಿಗೂ ಹಾಗೂ ಆತ್ಮೀಯರಾದ ಶ್ರೀ ಚಂದ್ರಶೇಖರ್ ಗದ್ವಾಲ್ ಸರ್ ಅವರು ಹಾಗೂ ಮಲ್ಲಿಕ್ ನದಾಬ್ ಸರ್ ಅವರು ಹಾಗೂ ಸಂತೋಷ್ ಇನಾಮ್ದಾರ್ ಸರ್ ಅವರು ಹಾಗೂ ರಾಜ್ಕುಮಾರ್ ಜೇವರ್ಗಿ ಅವರು ಹಾಗೂ ಶರಣಬಸಪ್ಪ ಒಡ್ಲನ್ಕೇರಿ ಸರ್ ಅವರು ಹಾಗೂ ಗಂಗಾಧರ್ ದೇಸಾಯಿ ಸರ್ ಅವರು ಹಾಗೂ ಗಂಗಾಧರ್ ದೇಸಾಯಿ ಸರ್ ಜೊತೆಯಲ್ಲಿ ಯಾವಾಗಲೂ ಹೆಗಲು ಕೊಟ್ಟು ಕೆಲಸ ಮಾಡುವಂಥ ವ್ಯಕ್ತಿ ರಾಘವೇಂದ್ರ ಚಿಂಚಲ್ಸೂರ್ ಅವರು, ಸಂತೋಷ್ ಶೆಟ್ಟಿಯವರು ಹಾಗೂ ಸಾಕಷ್ಟು ಸಾಹೇಬ್ಗೌಡ ಜಾಪೂರ್ ಅವರು, ಭಾಳಷ್ಟು ಜನ ಅವರ ಜೊತೆಯಲ್ಲಿ ಒಂದು ಒಳ್ಳೆಯ ಸ್ಕೂಲ್ ನಡೆಸಲಿಕ್ಕೆ ಸಾಕಷ್ಟು ಅವರ ಸಹಕಾರ ಇದೆ ಹಾಗೂ ಎಲ್ಲ ಬಡಾವಣೆಯವ್ರದ್ದು ಹಾಗೂ ಎಲ್ಲರ ಒಂದು ಸಹಕಾರದೊಂದಿಗೆ ಒಳ್ಳೆಯ ಒಂದು ಸ್ಕೂಲ್ ಒಳ್ಳೆಯ ರೀತಿಯಿಂದ ಒಂದು ಶಿಕ್ಷಣ ಕೊಡುವುದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಹಾಗೂ ಈಗ ತಾನೇ ಹೇಳಿದ್ರೆ ಚಂದ್ರಶೇಖರ್ ಗದ್ವಾಲ್ ಸರಲ್ಲಿ ನಾನು ಕೂತಲ್ಲಿ ಭಾಳ ಒಳ್ಳೆಯ ಸ್ಕೂಲ್ ಇದೆ. ಭಾಳ ಗಂಗಾಧರ ದೇಸಾಯಿ ಸರ್ ಭಾಳ ಒಳ್ಳೆಯ ಶ್ರಮಜೀವಿ ಹಾಗೂ ಒಳ್ಳೆಯ ಶಿಕ್ಷಣ ಕೊಡಬೇಕಂತೇಳಿ ಭಾಳ ಒಂದು ಛಲ ಇದೆ ಅವರಿಗೆ. ಹಾಗೂ ಆ ಛಲ ಯಶಸ್ವಿ ಆಗತ್ತಂತೇಳಿ ಚಂದ್ರಶೇಖರ್ ಸರ್ ಹೇಳಿದ್ರು, ಭಾಳ ಖುಷಿಯಾಯಿತು. ಹಾಗೂ ಇವತ್ತು ಜ್ಞಾನಸಾಗರ ವಿದ್ಯಾಪೀಠ ಭಾಳ ಒಂದು ಒಳ್ಳೆಯ ಸಂಸ್ಥೆ ಹಾಗೂ ಒಳ್ಳೆಯ ಒಂದು ಸ್ಕೂಲು. ಹಾಗೂ ಗಂಗಾಧರ್ ಸರ್ಗೆ ಒಂದು ವಿನಂತಿ ಮಾಡ್ಕೋತೀನಿ, ಹಾಗೂ ಇಂಗ್ಲೀಷ್ ಮೀಡಿಯಮ್ ಸ್ಕೂಲ್ ಜೊತೆಗೆ ಒಂದು ಕನ್ನಡ ಮೀಡಿಯಮ್ ಸ್ಕೂಲ್, ಕನ್ನಡ ಒಂದು ಮೀಡಿಯಮ್ ಮೊದಲ ಆದ್ಯತೆ ಆಗಬೇಕು. ಅದಕ್ಕೆ ತಮಗೆ ವಿನಂತಿ ಮಾಡ್ಕೋತೀನಿ. ಹಾಗೂ ಕನ್ನಡ ಅಂತಂದ್ರೆ ನಮ್ಮ ಮೊದಲ ಆದ್ಯತೆ, ಹಾಗೂ ಕನ್ನಡ ಅಂದ್ರೆ ನಮ್ಮ ತಾಯಿ ಭಾಷೆ ಕನ್ನಡ ಅಂತಂದ್ರೆ ಅದಕ್ಕೆ ಹೆಚ್ಚಿನ ಒಂದು ಮಹತ್ವ ನಾವೆಲ್ಲರೂ ಕೊಡಬೇಕು. ಇಂಗ್ಲೀಷ್ ಬೇಕೇ ಬೇಕು, ಎಲ್ಲೇ ಥ್ರೂಔಟ್ ಇಂಡಿಯಾದಲ್ಲಿ ಹೋದರೆ ಇಂಗ್ಲೀಷ್ ಬೇಕು, ಇಂಗ್ಲೀಷ್ ಇಲ್ಲ ಅಂತ ಅದಕ್ಕೆ ಬೇಕು. ಅದ್ರ ಜೊತೆಗೆ ಬಹಳ ಮಹತ್ವದಿಂದ ಒಂದು ಶಿಕ್ಷಣ ಕೊಡಬೇಕು ಕನ್ನಡ ಮೀಡಿಯಮ್. ಹಾಗೂ ಕನ್ನಡ ಅಂತಂದರೆ ನಮ್ಮ ತಾಯಿ ಭಾಷೆ, ನಮ್ಮ ಉಳಿವಿಗಾಗಿ ಕನ್ನಡ ಭಾಷೆ. ಅದಕ್ಕೆ ಎಲ್ಲರೂ ನಾವು ಕನ್ನಡ ಉಳಿಸುವಲ್ಲಿ ಯಶಸ್ವಿ ಆಗಬೇಕು. ಬಹಳ ಒಳ್ಳೆಯ ರೀತಿಯಿಂದ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಬಹಳ ಹೆಚ್ಚಿನ ಒಂದು ಪಾಲಕರ ಜೊತೆಗೆ ಬಹಳ ಒಂದು ಕಾರ್ಯಕ್ರಮ ಇದಾಗಿದೆ. ಹಾಗೂ ಸಾಕಷ್ಟು ಮಕ್ಕಳು ಬಹಳ ಉತ್ಸಾಹದಿಂದ ಅವರಿಗೆ ಒಂದು ಮಾತಾಡಲಿಕ್ಕೆ ಅವಕಾಶ, ಹೀಗೆ ತಾನೇ ಹೇಳಿದ್ರೆ ರಾಘವೇಂದ್ರ ಚಿಂಚನ್ಸೂರು ಮಾತಾಡಲಿಕ್ಕೆ ಅವಕಾಶ, ಹಾಗೂ ಜಯಂತಿ ಮಾಡೋದ್ರಲ್ಲಿ ಎಲ್ಲ ಕಾರ್ಯಕ್ರಮ ಮಾಡಿ ಮಕ್ಕಳಿಗೆ ಒಂದು ಹೆಚ್ಚಿನ ಒಂದು ಧೈರ್ಯ ತುಂಬುವುದರಲ್ಲಿ ಜ್ಞಾನಸಾಗರ ವಿದ್ಯಾಪೀಠ ಬಹಳ ಮುಂದಿದೆ. ಹಾಗೂ ಬಹಳ ಒಳ್ಳೆಯ ರೀತಿಯಿಂದ ಶಿಕ್ಷಣ ಮಕ್ಕಳಿಗೆ ಒಂದು ಗಂಗಾಧರ ದೇಸಾಯಿ ಸರ್ ಒಂದು ಕೊಡ್ತಾ ಇದ್ದಾರೆ. ಹಾಗೂ ಮಕ್ಕಳು ಇವತ್ತಿನ ದಿನ ಜ್ಞಾನಸಾಗರ ವಿದ್ಯಾಪೀಠದಲ್ಲಿ ಕಲಿತಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗೆ ಹೋಗಬೇಕು. ಒಂದು ಈ ಜ್ಞಾನಸಾಗರ ವಿದ್ಯಾಪೀಠದಲ್ಲಿ ಕಲಿತಂಥ ಮಕ್ಕಳು ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹಾಗೂ ಉನ್ನತ ಶಿಕ್ಷಣ ಪಡೆಯೋದರಲ್ಲಿ ಯಶಸ್ವಿಯಾಗಬೇಕು. ಹಾಗೂ ಈಗ ತಾನೇ ಒಂದು CA ಹೇಳಿದ್ರೆ ಆಕಾಶ್ ಸರಳಗಿ ಭಾಳ ಒಳ್ಳೆಯ ಒಂದು ಹಂಗೆ CA ಆದಪ್ಲೆ ಅನ್ಸಲ್ಲ ಎಷ್ಟು ವಯಸ್ಸು ಅಂತ ಚಂದ್ರಶೇಖರ್ ಸರ್ ಕೇಳಿದ್ರೆ ನಾನು, ಆದ್ರೂ ಕೂಡ ಅಷ್ಟು ಒಂದು ಛಲ ತೊಟ್ಟು ಅವರು ಕೂಡ ಮಾತಾಡಿದ್ರೆ ಆಕಾಶ್ ಅವರು ಭಾಳ ಒಂದು ನಮ್ಮಲ್ಲಿ ಛಲ ಇರಬೇಕು, ಛಲ ಇದ್ದರೆ ಏನನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಅಂತೇಳಿ ಭಾಳ ಒಂದು ಒಳ್ಳೆಯ ಮಾತು ಆಕಾಶ್ ಅವರು ಮಾತಾಡಿದ್ರು. ಹಾಗೂ ಛಲ ಅದೇ ರೀತಿ ಛಲ ಎಲ್ಲ ಮಕ್ಕಳನ್ನು ಕೂಡ ತೊಡಬೇಕು. ಆ ಛಲ ತೊಟ್ಟರೆ ಖಂಡಿತವಾಗಿ ಆ ದೇವರ ಯಶಸ್ಸು ಕೊಡ್ತಾನೆ. ಇಲ್ಲಿ ಕಲಿತಂಥ ಮಕ್ಕಳು ಒಳ್ಳೆಯ ಒಂದು IAS IPS ಡಾಕ್ಟ್ರು ಇಂಜಿನಿಯರು ಒಳ್ಳೆ ರಾಜಕಾರಣಿ ಆಗಬೇಕಾದ್ರೆ ಶಿಕ್ಷಣ ಭಾಳ ಮುಖ್ಯ ಈಗಿನ ಕಾಲದಲ್ಲಿ.
ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗಬೇಕಾದ್ರೂ ಶಿಕ್ಷಣ ಬಹಳ ಮುಖ್ಯ ಈಗಿನ ಕಾಲದಲ್ಲಿ. ಅದಕ್ಕೆ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರ ಕೊಡೋದ್ರಲ್ಲಿ ತಾಯಿ ತಂದೆ ಯಶಸ್ವಿ ಆಗಬೇಕು ಅಂತಂತ ಹೇಳಿ ಇವತ್ತು ಈ ಶಾಲೆ ಬಹಳ ಒಳ್ಳೆಯ ರೀತಿಯಿಂದ ಹಾಗೂ ಬಹಳ ಒಳ್ಳೆಯ ಶಿಕ್ಷಣ ಕೊಡೋದರಲ್ಲಿ ಗುಲ್ಬರ್ಗ ನಗರದಲ್ಲಿ ಒಂದು ಒಳ್ಳೆಯ ಒಂದು ಸಂಸ್ಥೆ ಆಗಿ ಹೊರಹೊಮ್ಮಿದೆ. ಹಾಗೂ ಏನಿವತ್ತು ಇಲ್ಲಿ ಎಲ್ಲ ವೇದಿಕೆಗಳಂತೆ ಎಲ್ಲ ಗಣ್ಯರು ಸಾಕಷ್ಟು ಎಲ್ಲ ಹೆಚ್ಚಿನ ರೀತಿಯಿಂದ ಎಲ್ಲ ಗಣ್ಯರು ಆಗಮಿಸಿದ್ದಾರೆ ಹಾಗೂ ಒಳ್ಳೆಯ ಕಾರ್ಯಕ್ರಮ ಇದಾಗಿದೆ. ಹಾಗೂ ಗಂಗಾಧರ್ ಸರ್ ಕೂಡ ಬಹಳ ಒಳ್ಳೆಯ ವ್ಯಕ್ತಿ. ಅವರು ಒಂದು ಎಲ್ಲ ಸಮಾಜದವ್ರ ಜೊತೆಗೆ ಒಳ್ಳೆಯ ಒಂದು ಪ್ರೀತಿ ಬಾಂಧವ್ಯ ಒಂದು ಹೊಂದಿಕೊಂಡು ಬರುವಂಥ ವ್ಯಕ್ತಿ ಗಂಗಾಧರ್ ದೇಸಾಯಿ ಸರ್ ಅವರು. ಹಾಗೂ ಎಲ್ಲರ ಜೊತೆಗೆ ಒಂದು ಆ ಸಮಾಜ ಈ ಸಮಾಜ ಎಲ್ಲರ ಜೊತೆಗೆ ಸಣ್ಣವರಿರಲಿ ದೊಡ್ಡವರಿರಲಿ ಇವತ್ತು ಮಕ್ಕಳಿರಲಿ ಸಣ್ಣವರಲ್ಲಿ ಎಲ್ಲರ ಜೊತೆಗೆ ಬಹಳ ನಯ ವಿನಯ ಬಹಳ ಒಳ್ಳೆಯ ಒಂದು ರೀತಿಯಿಂದ ಒಂದು ನಡ್ಕೊಡುವಂಥ ಒಂದು ವ್ಯಕ್ತಿ. ಅದೇ ರೀತಿ ಅವರ ಸ್ಕೂಲ್ನು ಕೂಡ ಮಕ್ಕಳಿಗೆ ಒಂದು ಒಳ್ಳೆಯ ನಯ ವಿನಯ ಬಹಳ ಒಂದು ಧೈರ್ಯ ಬರುವಂಥ ಒಂದು ಹೆಚ್ಚಿನ ಒಂದು ಶಿಕ್ಷಣ ಪಡೆದು ಒಂದು ದೊಡ್ಡ ಅಧಿಕಾರಿ ಹಾಗೂ ದೊಡ್ಡ ಸ್ಥಾನಕ್ಕೆ ಹೋಗಬೇಕು ಅಂಥ ಒಂದು ಛಲ ತೊಡುವಂಥ ಶಾಲೆ ಯಾವುದಾದ್ರೂ ಅದು ಜ್ಞಾನಸಾಗರ ವಿದ್ಯಾಪೀಠ ಅಂತಂತೇಳಿ ಹೇಳ್ಕೋಕೆ ಹೆಮ್ಮೆ ಆಗ್ತದೆ. ಹಾಗೂ ಮುಂದಿನ ದಿನಗಳಲ್ಲಿ ಇಲ್ಲಿ ಕಲಿತಂಥ ಮಕ್ಕಳು ದೊಡ್ಡ ದೊಡ್ಡ ಸ್ಥಾನಕ್ಕೆ ತಾವು ಹೋಗಬೇಕು ಅಂತಂತೇಳಿ ನಾನು ಹಾರೈಸಿ ಇವತ್ತು ಜ್ಞಾನಸಾಗರ ವಿದ್ಯಾಪೀಠದಲ್ಲಿ ಬಹಳ ಒಳ್ಳೆಯ ಕಾರ್ಯಕ್ರಮ ಇದಾಗಿದೆ. ಹಾಗೂ ಇದರ ಜೊತೆಗೆ ಎಲ್ಲ ಮಕ್ಕಳಿಗೂ ನಾನು ಶುಭಾಶಯ ಕೋರುತ್ತೇನೆ. ಇವತ್ತು ಹ್ಯಾಂಗೆ ಆಕಾಶ್ ಸರಳಿಗೆ ಹ್ಯಾಂಗೆ ಒಳ್ಳೆಯ ಒಂದು CA ಕಲಿತು ಒಂದು ಅವರಿಗೆ ಸನ್ಮಾನ ಆಯಿತು, ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಕಲಿತಂಥ ಮಕ್ಕಳಿಗೆ ಎಲ್ಲರಿಗೂ ಕೂಡ ಈ ರೀತಿ ಒಂದೇ ಒಂದು ಒಳ್ಳೆಯ ಗೌರವ ಕೊಟ್ಟು ಒಳ್ಳೆಯ ಸನ್ಮಾನ ಆಗಬೇಕು. ಆಗ ಆ ಹುದ್ದೆಗೆ ತಾವೆಲ್ಲರೂ ಹೋಗಬೇಕು ಅಂತಂತೇಳಿ ಹಾರೈಸಿ ಎಲ್ಲರೂ ಛಲ ತೊಡಬೇಕು. ಛಲ ತೊಟ್ಟರೆ ಮಕ್ಕಳು ಏನನ್ನೂ ಸಾಧಿಸ್ತಾರೆ. ಒಳ್ಳೆ IAS ಆಗ್ಬೇಕಂದ್ರೆ IAS ಆಗ್ತೀರಿ, IPS ಆಗ್ತಾನೆ IPS ಆಗ್ತೀರಿ, ಡಾಕ್ಟರ್ ಆಗೇಬೇಕು ಅಂದರೆ ಡಾಕ್ಟರ್ ಆಗ್ತೀರಿ. ಏನು ನೀವು ಬಯಸ್ತೀರಿ ಅದು ಆಗ್ತೀರಿ ಛಲ ತೊಟ್ಟರೆ. ಅದಕ್ಕೆ ತಾಯಿ ತಂದೆಯ ಸಹಕಾರನೂ ಕೂಡ ಬಹಳ ಮುಖ್ಯ ಅದ. ಆ ತಾಯಿ ತಂದೆಯ ಜೊತೆಗೆ ಹಾಗೂ ಏನು ಈಗ ಜ್ಞಾನಸಾಗರ ವಿದ್ಯಾಪೀಠದಲ್ಲಿ ಏನು ಶಿಕ್ಷಕಿಯರು ಹಾಗೂ ಲೆಕ್ಚರ್ಗಳು ಮಾಲೀಕರು ಎಲ್ಲರೂ ಏನು ಭಾಳ ಮಕ್ಕಳ ಬಗ್ಗೆ ಮುತುವರ್ಜಿ ತಾವು ವಹಿಸಬೇಕು. ನೀವು ಕೂಡ ಮಕ್ಕಳು ತಾಯಿ ತಂದೆ ಬಳಿ ಕಮ್ಮಿ ಇರ್ತಾರೆ. ಹಾಗೂ ಇಲ್ಲಿ ನಡೆಸ್ಕೊಡುವಂಥ ಏನು ಜ್ಞಾನಸಾಗರ ವಿದ್ಯಾಪೀಠದಲ್ಲಿ ಏನು ಶಿಕ್ಷಕರು ಅವ್ರ ಹತ್ರ ಹೇಳ್ತಿರ್ತಾರೆ. ತಾಯಿ ತಂದೆ ಬಳಿ ಏನು ಸಾಯಂಕಾಲ 5-6 ಗಂಟೆ ಆಯ್ತಪ್ಪ ಅಂದ್ರೆ ಸುಸ್ತಾಗಿರ್ತಾರೆ, ಸಾಯಂಕಾಲ ಹೋಗ್ತಾರೆ, ಮತ್ತು ಮಕ್ಕಳು ಮಲ್ಕೋತಾರೆ, ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಸ್ಕೂಲಿಗೆ ಬರಬೇಕು. ಅದಕ್ಕೆ ತಾಯಿ ತಂದೆಗಿಂತಲೂ ಶಿಕ್ಷಕರೈತಲೇ ಹೆಚ್ಚಿಗೆ ಒಂದು ಮಕ್ಕಳು ಇರ್ತಾರೆ. ತಾವು ಕೂಡ ಪಾಲಕನ ಮಕ್ಕಳೆಲ್ಲ ನಮ್ಮ ಮಕ್ಕಳು ಅಂತಂದು ತಿಳ್ಕೊಂಡು ಒಳ್ಳೆಯ ಶಿಕ್ಷಣ ಕೊಟ್ಟು ಒಳ್ಳೆ ದೊಡ್ಡ ಸ್ಥಾನಕ್ಕೆ ಹೋಗುವಂತಾಗಿ ಮಾಡಬೇಕು ಅಂತಂತೇಳಿ ಎಲ್ಲ ಶಿಕ್ಷಕರಲ್ಲಿ ನಾನು ವಿನಂತಿ ಮಾಡ್ಕೊಂಡು ಇವತ್ತು ಜ್ಞಾನಸಾಗರ ವಿದ್ಯಾಪೀಠದಲ್ಲಿ ಬಹಳ ಒಳ್ಳೆಯ ಅದ್ಧೂರಿ ಕಾರ್ಯಕ್ರಮ ಇದಾಗಿದೆ. ಹಾಗೂ ಏನು ಗಂಗಾಧರ ದೇಸಾಯಿ ಅವರು ಬಹಳ ಒಂದು ಶ್ರದ್ಧೆ ನಿಷ್ಠೆಯಿಂದ ಒಂದು ಇರುವಂಥ ವ್ಯಕ್ತಿ. ಹಾಗೂ ಅವರ ಜ್ಞಾನಸಾಗರ ವಿದ್ಯಾಪೀಠ ಇವತ್ತು ಗುಲ್ಬರ್ಗ ನಗರದಲ್ಲಿದೆ, ನಾಳೆ ಹೈದರಾಬಾದ್ ಕರ್ನಾಟಕ, ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಬ್ರಾಂಚ್ಗಳೆಲ್ಲ ಆಗಲಿ ಅಂತಂತೇಳಿ ನಾನು ಹಾರೈಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಲಬುರಗಿ. ಹಲೋ, ಮುಲ್ಗೆಜಿ ಅವರ ಹಾರೈಕೆಗೆ ನನ್ನ ಕೋಟಿ ವಂದನೆಗಳು. ಸರಿಗೆ ಹೇಳಬೇಕು ಅಂತಂದರೆ ಕನ್ನಡ ಮಾಧ್ಯಮ ಶಾಲೆ ಬಗ್ಗೆ ಮಾತಾಡ್ತಾಯಿದ್ರು. ನಮ್ಮ ಸಂಸ್ಥೆಯಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಅವರು ನನ್ನ ಜೊತೆಗಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಫಸ್ಟ್ ಲ್ಯಾಂಗ್ವೇಜ್ ಕಲಿಸ್ತೀನಿ ಸರ್. ನಿಮ್ಗೆ ಕನ್ನಡದ ಬಗ್ಗೆ ಹೇಳಬೇಕು ಅಂತಂದರೆ ನಾನು ಒಂದು ಮಗು ಕರಿತೀನಿ, ನೀವು ಟೆಸ್ಟ್ ಮಾಡ್ಬೋದು. ಅಷ್ಟು ಮಟ್ಟಿಗೆ ಕನ್ನಡ ಬರಹ, ಕನ್ನಡ ಓದು, ಕನ್ನಡದ ಏನು ಬೇಕಾದರೂ ಕೂಡ ಫಸ್ಟ್ ಲ್ಯಾಂಗ್ವೇಜಲ್ಲಿ ಹೇಳ್ತಾರೆ. ಇಂಗ್ಲೀಷ್ ಮೀಡಿಯಮ್ ಎದಕ್ಕಂತಂದರೆ ಒಂದು ಇಂಟರ್ನ್ಯಾಷನಲ್ ಇದ್ರಾಗ ಹೋದಾಗ, ನಾವು ಹೈಯರ್ ಎಜುಕೇಷನ್ ಹೋದಾಗ ನಮ್ಮ ಕನ್ನಡದ ಒಂದು ಕೃತಿಗಳು ಕಮ್ಮಿ ಇದೆ. ಅದಕ್ಕೋಸ್ಕರ ನಾವು ಇಂಗ್ಲೀಷ್ ಮೀಡಿಯಮ್ ಅಡಾಪ್ಟ್ ಮಾಡಿ ನಡೆಸ್ತಾ ಇದ್ದೀವಿ. ಆಲ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಕನ್ನಡ ಇದ್ದರೂ ಇಂಗ್ಲೀಷ್ ಇದ್ದರೂ ಕೂಡ ಕನ್ನಡ ಮಾತೃಭಾಷೆಯನ್ನು ನಾನು ಫಸ್ಟ್ ಲ್ಯಾಂಗ್ವೇಜ್ ಟೀಚ್ ಮಾಡ್ತಾ ಇದ್ದೀನಿ ಸರ್.